ಎಲ್ಲ ಧರ್ಮಕ್ಕೂ ಒಂದೊಂದು ದೇವರು ಇರ್ತದೆ ಸ್ನೇಹಿತರೆ. ಆದರೆ ಪ್ರತಿ ಧರ್ಮಕ್ಕೂ ಒಬ್ಬನೇ ದೇವರು ಇದ್ದಾನೆ. ಅವನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ. ಅವನೇ ಶನೈಶ್ವರ ಸ್ವಾಮಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಹೆಸರಿದೆ, ಅವನಿಗೆ ಜಾತಕ ಇದೆ ಅಂದರೆ ಆ ಹೆಸರಲ್ಲಿ ಜಾತಕದಲ್ಲಿ ರಾಶಿ ಅನ್ನೋದು ಇದ್ದೇ ಇರುತ್ತೆ. ರಾಶಿ ಅಂತ ಇದ್ದ ಮೇಲೆ ಆ ರಾಶಿಗೆ ಶನೇಶ್ವರನ ಪ್ರಭಾವ ಇದ್ದೇ ಇರುತ್ತೆ ಸ್ನೇಹಿತರೆ. ಅದು ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಬೌದ್ಧಿಸ್ಟ್ ಇರಲಿ, ಹಿಂದೂಗಳಿರಲಿ, ಯಾರೇ ಆಗಿರಲಿ, ಎಲ್ಲ ರಾಶಿಯಲ್ಲೂ ಶನೇಶ್ವರ ಪ್ರಭಾವ ಇದ್ದೇ ಇರುತ್ತೆ ಸ್ನೇಹಿತರೆ. ದೇವರು ಒಬ್ಬನೇ, ನಾಮ ಹಲವು ಅಂತಕ್ಕಂಥ ಗಾದೆ ದೊಡ್ಡವರು ಹೇಳಿರೋದು ಇದಕ್ಕೇನೆ ಸ್ನೇಹಿತರೆ. ಅವ್ರವ್ರಿಗೆ ಬೇಕಾದ ದೇವ್ರನ್ನ ಪವಾಡ ಹೊಡೆದು ಜನ ಸಮಾಜನ ಉದ್ಧಾರ ಮಾಡೋಕ್ಕೆ ಅವತಾರ ಎತ್ತು ಬಂದರು. ಅವ್ರವ್ರನ್ನ ಮಾಡೋಕ್ಕೆ ಜನ ಶುರು ಮಾಡ್ಕೊಂಡಿರ್ಬೋದು. ಆದರೆ ಒಬ್ಬನೇ ದೇವರು, ನಾಮ ಹಲವು ಅನ್ನೋ ಗಾದೆನ ಮರಿಬೇಡಿ. ಎಲ್ಲ ರಾಶಿಯಲ್ಲೂ ಭಗವಂತ ಇರ್ತಾನೆ. ನಿಮ್ಮೆಲ್ಲ ತಪ್ಪನ್ನು ಹುಡುಕ್ತಾ ಇರ್ತಾನೆ. ನೀವು ನ್ಯಾಯ ದಾರಿಲಿ ಹೋಗ್ತಿದ್ರೆ ಆ ಶನಿದೇವರು ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ.